ಥ್ಯಾಂಕ್ ಯು. ನೋಡ್ರ ಕರಿತಾ ಇರೋದು ನೋಡ್ರಿ, ಕಂಡಕ್ಟರ್ ಬಿಟ್ರೆ ಇವರೇ ಕರೆಯೋದು. ಹೇಳ್ರಿ ಫಸ್ಟ್. ನೋಡಿ ಅಂತ ಹೇಳಿದ್ದು ಕಂಡಕ್ಟರ್ ಹೇಳ್ತಾರ್ರಿ, ಮುಂದೆ ಹೊಂಡ್ರಿ ಅಂತ. ನೋಡ ಥ್ಯಾಂಕ್ ಯು ಬ್ರದರ್. ಸೊ ಏನಿಲ್ಲ, ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ, ಎಸ್ಪೆಷಲಿ ಈ ಸಾಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ಕಂಪ್ಲೀಟ್ ಕ್ರೆಡಿಟ್ ಈ ಸಿನಿಮಾ. ನಾನು ಆಕ್ಚುಲಿ ಹೇಳ್ಬೇಕಂತಂದ್ರೆ ಏನಂದ್ರೆ, ಈ ಸಿನಿಮಾನ ಎಲ್ಲರೂ ಚಿಕ್ಕಮಂಗ್ಳೂರು ಅಲ್ಲೆಲ್ಲ ಮಾಡೋಣ ಅಂತಿದ್ದೆ ನಾನು ಆನೆಸ್ಟ್ಲಿ. ಯಾಕೆಂದ್ರೆ ಪ್ರೊಡ್ಯೂಸರು ಬಡ್ಜೆಟ್ ಕಮ್ಮಿ ಆಗಲಿ ಅಂತ. ಖಂಡಿತವಾಗ್ಲೂ ಬೇಡ, ಹೊರಗಡೆ ಮಾಡೋಣ. ಸಾಂಗು ಹಾಗೆ ಇದೆ. ಒಂದು ಲಂಡನ್ ಶೂಟ್ ಮಾಡೋಣ, UK ಅಂದ್ಬಿಟ್ಟು. ಕಂಪ್ಲೀಟ್ ಕ್ರೆಡಿಟ್ ಶೂಟ್ ಗೋ ಟು ಮೈ ಫ್ರೆಂಡ್ ಬ್ರದರ್ ಮಂಜುನಾಥ್ಗೆ. ಯಾಕಂದ್ರೆ ಒಂದು ಚೂರುನು ಕೊರತೆಗೆ ಮಾಡಲಿಲ್ಲ, ಎಲ್ಲರಿಗೂ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ ಒಂದು ಕ್ಯಾರವನ್ನೇ ಮಾಡ್ಬಿಟ್ಟಿದ್ರು ನಮಗೆ. ಕರೆಕ್ಟಾ? ಒಂದು ಕ್ಯಾರವನ್ನೇ ಮಾಡ್ಬಿಟ್ಟಿದ್ರು ನಮಗೆ, ಅಂದ್ರೆ ಎಲ್ಲಾರ್ಗು ಆರ್ಟಿಸ್ಟ್ಗಳಿಗೆ. ಆಮೇಲೆ ಈ ಒಂದು ಜಾಗ ನೋಡಿದ್ರಿ ಇಲ್ಲಿ ನೀಡಲ್ ಅಂತ, ಅದು ಜಾಗಕ್ಕೆ ಹೋಗೋದಿಕ್ಕೆ ಇಟ್ಸ್ ನಾಟ್ ಈಸಿ. ಆ ಜಾಗಕ್ಕೆ ಹೋಗಿ ಶೂಟಿಂಗ್ ಮಾಡೋದಕ್ಕೆ ಒಂದೊಂದು ಎಕ್ವಿಪ್ಮೆಂಟ್ನು ಎಷ್ಟೋ ಕೆಳಗಡೆ ನಡ್ಕೊಂಡು ಹೋಗ್ಬೇಕು. ಸೊ ಅಲ್ಲಿಗೆ ಎಲ್ಲರೂ ನಮ್ಮೆಲ್ಲ ಫ್ರೆಂಡ್ಸು ಎಲ್ಲರೂ, ನಮ್ಮ ಮುರಳಿ ಮಾಸ್ಟರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಸೊ ತುಂಬಾನೇ ಕೋಆರ್ಡಿನೇಟ್ ಮಾಡಿ ತುಂಬಾ ಚೆನ್ನಾಗಿ, ಎಲ್ಲೂ ಕಾಂಪ್ರಮೈಸ್ ಆಗ್ದಲೇ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ಈ ಸಾಂಗ್ ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ಫಸ್ಟು ನಮ್ಮ ಮಂಜು, ಡೈರೆಕ್ಟ್ರು ಮುರಳಿ ಮಾಸ್ಟ್ರು, ಕ್ಯಾಮ್ರಾಮ್ಯಾನು, ಮ್ಯೂಸಿಕ್ಕು ಎಲ್ಲರೂ. ಸೊ ಸಿನಿಮಾ 14th ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸೊ ವರ್ಲ್ಡ್ ವೈಡ್ ಮತ್ತೆ ಹಿಂದಿಯಲ್ಲೂ ರಿಲೀಸ್ ಆಗ್ತಾ ಇದೆ. ಹಿಂದಿಯಲ್ಲಿ ವಿಸಿಕಾ ಫಿಲ್ಮ್ಸ್ ಅನ್ನೋರು ಅದನ್ನ ಡಿಸ್ಟ್ರಿಬ್ಯೂಷನ್ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ನಮ್ಗೆ ಅವಾಗ್ಲೇ ಒಂದಿಷ್ಟು ನಾರ್ತ್ ಇಂಡಿಯಾ ರೈಟ್ಸ್ಗಳು ರಿಲೀಸ್ ಆಗ್ತಾ ಇದೆ. ಸೊ ವರ್ಲ್ಡ್ ವೈಡ್ ಮತ್ತೆ ಹಿಂದಿಯಲ್ಲೂ ರಿಲೀಸ್ ಆಗ್ತಾ ಇದೆ. ಹಿಂದಿಯಲ್ಲಿ ವಿಸಿಕಾ ಫಿಲ್ಮ್ಸ್ ಅನ್ನೋರು ಅದನ್ನ ಡಿಸ್ಟ್ರಿಬ್ಯೂಷನ್ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ನಮ್ಗೆ ಅವಾಗ್ಲೇ ಒಂದಿಷ್ಟು ನಾರ್ತ್ ಇಂಡಿಯಾ ರೈಟ್ಸ್ಗಳು, ಅಂದ್ರೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ಗಳು ಮಾರಾಟವಾಗಿದೆ ಅವಾಗಲೇ ನಮಗೆ, ನಾರ್ತ್ ಇಂಡಿಯಾದ ಎಸ್ಪೆಷಲಿ. ಇಟ್ ಇಸ್ ಆಲ್ರೆಡಿ ಬೀನ್ ಡನ್. ಅಂಡ್ ನಾರ್ತ್ ಇಂಡಿಯಾದಲ್ಲಿ ನಮಗೆ OTT ಅವ್ರ ಜೊತೆ ಮತ್ತೆ ಸ್ಯಾಟಲೈಟ್ ಅದು ಮಾತುಕತೆ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ನಾವು ಮೊನ್ನೆ ಬಾಂಬೆಗೆ ಹೋಗಿ ಅದೇ ಒಂದು ಉದ್ದೇಶದಿಂದ ಅಲ್ಲಿ ಒಂದು ನಮ್ಮ ಹಿಂದಿ ವರ್ಷನ್ ಸಾಂಗ್ ನ ರಿಲೀಸ್ ಮಾಡಿ, ಆಮೇಲೆ ನೆಕ್ಸ್ಟ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದರ್ಶನ್ ಅವರು, ಡೈರೆಕ್ಟರು ಮತ್ತೆ ನಮ್ಮ ನಾಯ್ಡು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಇಲ್ಲಿದ್ದು ಅವ್ರ ಜೊತೆ ಮಾತಾಡ್ಕೊಂಡು ಬಂದಿದ್ದಾರೆ. ನಾವು ಇವಾಗ ಫೈನಲ್ ಕಾಲ್ ತಗೋಬೇಕು. ಬಟ್ ಏನಂದ್ರೆ, ನೇಪಾಳದ ರೈಟ್ಸ್ ಸೇಲ್ ಆಗಿ ನಮ್ಗೆ ಅವಾಗಲೇ ಅದ್ರದ್ದು ಕಾಸು ಬಂದಾಗಿದೆ. ಸೊ ದಟ್ ಈಸ್ ಒನ್ ವೆರಿ ಗುಡ್ ನ್ಯೂಸ್, ವೆರಿ ಗುಡ್ ಮೂವ್. ಮತ್ತೆ ಈ ಸಿನಿಮಾನ ನಾವು ವರ್ಲ್ಡ್ ವೈಡ್, ಸೊ ನಾನೇ ಒಂದು 45 ಸಿನಿಮಾ, ಕನ್ನಡ ಸಿನಿಮಾಗಳನ್ನ ವರ್ಲ್ಡ್ ವೈಡ್ ರಿಲೀಸ್ ಮಾಡಿದ್ದೀನಿ. ಸೊ ಆದ್ರಿಂದ ಈ ಸಿನಿಮಾನು ವರ್ಲ್ಡ್ ವೈಡ್ ಸೈಮಲ್ಟೇನಿಯಸ್ಲಿ ಯುನೈಟೆಡ್ ಸ್ಟೇಟ್ಸ್, ಕ್ಯಾನಡಾ, UK, ಯುರೋಪ್, ಆಸ್ಟ್ರೇಲಿಯಾ, ಸಿಂಗಪೂರ್, ಯುರೋಪ್ ಎಲ್ಲ ಕಡೆ ಮಾಡ್ತೀನಿ. ಆಮೇಲೆ ನನ್ನ ಸ್ನೇಹಿತ ರವಿ ಕಶ್ಯಪ್ ಇಲ್ಲಿ, ಅವರು ಪ್ರೊಡ್ಯೂಸರು, ಮತ್ತೆ ಅವರು ಇಂಟರ್ನ್ಯಾಷನಲ್ ಮೂವಿ ಡಿಸ್ಟ್ರಿಬ್ಯೂಟರ್. ಆಕ್ಚುಲಿ ಈಸ್ ಅ ಲೆಜೆಂಡ್ ಅನ್ಬೋದು. ಅವರೇ ಸ್ಟಾರ್ಟ್ ಮಾಡಿದ್ದು, ಅವ್ರು ನೋಡಿ ನಾವು ಕಲ್ತ್ಕೊಂಡಿದ್ದು. ಸೊ ಈಸ್ ಆಲ್ಸೋ ಇಯರ್, ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಸೊ ದಿಸ್ ಇಸ್ ಅಬೌಟ್ ದ ಮೂವಿ. ಬೇರೆ ಏನಾದರೂ ಕ್ವೆಶನ್, ಎನಿಥಿಂಗ್? ಸರ್, ಇವಾಗ ಕನ್ನಡ ಮತ್ತೆ ಹಿಂದಿನ ನಾವು ಏನ್ ಮಾಡಿದೀವಿ ಅಂತಂದ್ರೆ, ಅಲ್ಲಿ ಆರ್ಟಿಸ್ಟ್ಗಳನ್ನ ಯೂಸ್ ಮಾಡಿಕೊಂಡು ಡಬ್ ಮಾಡಿದೀವಿ. ನಾವು ಬೇರೆಯವ್ರಿಗೆ ಡಬ್ಬಿಂಗ್ ನೀವು ಮಾಡ್ಕೊಳ್ಳಿ ಅಂತ ಡಬ್ಬಿಂಗ್ ರೈಟ್ಸ್ ಇಟ್ಸ್ ಇವಾಗ ಬೇರೆ ಸಿನಿಮಾಗಳು ಇವಾಗ ಹೇಗೆ ನಮ್ಗೆ ಪ್ಯಾನ್ ಇಂಡಿಯಾ ಅಂತ ಮಾಡಿಲ್ಲ, ನಾವು ಹಿಂದಿಗೆ ಅಂತಾನೆ ಸಿನಿಮಾ ಮಾಡಿದ್ದೀವಿ. ಈಗ ತಮಿಳು, ತೆಲುಗುಗೆಲ್ಲ ಡಬ್ಬಿಂಗ್ ರೈಟ್ಸ್ ನ ವಿ ವಿಲ್ ಸೆಲ್ ಇಟ್. ಬಟ್ ಹಿಂದಿನ ವಿ ಹವ್ ಸ್ಪೆಂಟ್ ಮನಿ, ವಿ ಹವ್ ಯೂಸ್ ದ ಡಬ್ಬಿಂಗ್ ಆರ್ಟಿಸ್ಟ್ಗಳನ್ನ ಯೂಸ್ ಮಾಡಿಕೊಂಡು, ಸಿಂಗರ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವೇನೆ ಎಲ್ಲ ಕೆಲಸಗಳನ್ನ ಮಾಡಿ ಇವಾಗ ಅದು ಒಂದು ಇವಾಗ ಹಿಂದಿ ಕಂಟೆಂಟ್ ಸಿನಿಮಾ. ರಾಜು ಜೇಮ್ಸ್ ಬಾಂಡ್ ಒಂದು ಹಿಂದಿ ಕಂಟೆಂಟ್ ಹಿಂದಿಯಲ್ಲಿ ರಿಲೀಸ್ ಮಾಡ್ತಿದ್ದೀವಿ. ಏನ್ ಸರ್? ಹೌದು ಸರ್, ಬಾಂಬೆಲ್ ಆಗುತ್ತೆ, ಎಂಟೈರ್ ನಾರ್ತ್ ಇಂಡಿಯಲ್ ಆಗುತ್ತೆ. ನಮ್ದೆಲ್ಲ ಥಿಯೇಟರ್ ಲಿಸ್ಟ್ ಎಲ್ಲ ಲಿಸ್ಟ್ ಎಲ್ಲ ಎವ್ರಿಥಿಂಗ್ ಇಸ್ ರೆಡಿ ಆಕ್ಚುಲಿ. ಎರಡೇ ಭಾಷೆ ಸರ್, ಒಂದು ಕನ್ನಡ, ಒಂದು ಹಿಂದಿ. ತಮಿಳು, ತೆಲುಗು ರೈಟ್ಸ್ ಯಾರು ಬಂದು ತಗೊಂಡು ಅವತ್ತೇ ರಿಲೀಸ್ ಮಾಡ್ಕೋತೀನಿ ಅಂದ್ರೆ ಮಾಡ್ಬೋದು. ಆಸ್ ಆಫ್ ನೌ ನಾವುಗಳು ಆಸ್ ಅ ಪ್ರೊಡ್ಯೂಸರ್ಸ್ ವಿ ಆರ್ ರಿಲೀಸಿಂಗ್ ಇಟ್ ಇನ್ ಕನ್ನಡ ಅಂಡ್ ಹಿಂದಿ. ಓಕೆ, ಫೈನ್, ಗುಡ್ ಕ್ವೆಶನ್ ಸರ್, ಎಲ್ಲರೂ ಕೇಳ್ತಾ ಇದ್ದಾರೆ. ಸೊ ಏನಂತಂದ್ರೆ, ಸಿನಿಮಾ ರೆಡಿ ಆಗಿದ್ಕಿಂತ ಹೆಚ್ಚಾಗಿ ಏನಾಯ್ತಂದ್ರೆ, ನಮಗೆ ಎಷ್ಟು ದಿನಗಳ ಒಂದು ಮ್ಯಾಕ್ಸಿಮಮ್ ಒಂದು 1.5 2 years ಡಿಲೇ ಆಗಿರ್ಬೋದು.
ದಿಸ್ ಇಸ್ ಮೇನ್ಲಿ ಬಿಕಾಸ್ ಆಫ್ ದ ಕೋವಿಡ್. ನಾವು ನೋಡಿ ಫಸ್ಟ್ ಟೈಮು ಈಗ ಒಂದು ಸಿನಿಮಾ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇಟ್ಸ್ ನಮ್ಮದು ಡ್ರೀಮ್. ಸುಮ್ಮನೆ ಇವಾಗ ಸಿನಿಮಾ ಕಂಟೆಂಟ್ ಫ್ರೆಶ್ ಆಗಿದೆ, ಆಮೇಲೆ ಒಳ್ಳೆ ಆಕ್ಟರ್ಸ್ಗಳಿದ್ದಾರೆ. ಇವಾಗ ಕೋವಿಡ್ ಟೈಮಲ್ಲಿ, ಕೋವಿಡ್ ಮುಗಿದ ಮೇಲೂ ಅಷ್ಟೇ ಈಗ ಎಷ್ಟೋ ಸಿನಿಮಾಗಳು ಬಂದವು. ಸೊ ಅನ್ನೆಸೆಸರಿಯಾಗಿ ಒಳ್ಳೆ ಸಿನಿಮಾಗಳು ನಿಂತ್ಕೊಳ್ಳಿಲ್ಲ ಥಿಯೇಟರ್ಗಳಲ್ಲಿ. ಅದೇ ಆದ ಒಂದು ಕಾರಣಗಳಿಂದ ಒಳ್ಳೊಳ್ಳೆ ಸಿನಿಮಾಗಳು. ಸೊ ಆ ರೀತಿ ಆಗೋದು ಬೇಡ ಅಂದ್ಬಿಟ್ಟು ನಾವು ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಸ್ವಲ್ಪ ಕಂಟೆಂಟ್ನ ರೀಶೂಟ್ ಮಾಡಿದ್ವಿ. ಈಗ ಯಾಕೆ ಹೊಸ್ದಾಗಿ ಬೇಕಾಗಿತ್ತು, ಒಂದು ಸ್ವಲ್ಪ ಕಂಟೆಂಟು ನಮ್ಮ ಡೈರೆಕ್ಟರ್ ಹೇಳಿದ್ರು ಒಂದು ಸ್ವಲ್ಪ ಇದೆಲ್ಲ ರೀಶೂಟ್ ಮಾಡೋಣ ಸರ್ ಅಂತ. ದೆನ್ ವಿ ರೀಶೂಟೆಡ್ ಇಟ್ ಅಗೇನ್. ಸೊ ಅದು ಒಂದು ಸ್ವಲ್ಪ ಟೈಮ್ ತಗೊಂತು. ಈಗ ಫೈನಲಿ December 27 ಮಾಡ್ಬೇಕಂತಿದ್ವಿ, ಕಾರಣಾಂತರಗಳಿಂದ ಮುಂದೆ ಹೋಯ್ತು. February 14th ನೀವೆಲ್ಲ ಸಿನಿಮಾ ನೋಡ್ತೀರಿ. ಸೊ ಇದು ಕೋವಿಡ್ ಬಿಫೋರ್ ಸಬ್ಜೆಕ್ಟ್ ಅಲ್ಲ, ಇದು ಯೂನಿವರ್ಸಲ್ ಸಬ್ಜೆಕ್ಟು. ಇದನ್ನ 2029 ಮಾಡ್ಬೋದು, 2030 ಮಾಡ್ಬೋದು, 2015 ಮಾಡ್ಬೋದಿತ್ತು. ಸೊ ಈ ಕಂಟೆಂಟ್ ಹೆಂಗಿದೆ ಅಂತಂದ್ರೆ ಇಟ್ಸ್ ಅ ಯೂನಿವರ್ಸಲ್ ಕಂಟೆಂಟ್, ಇಟ್ಸ್ ಅನ್ ಎವರ್ಗ್ರೀನ್ ಕಂಟೆಂಟ್. ಸರ್ ಕಾಮಿಡಿ 1960s ಬರ್ತಿತ್ತು, ಕರೆಕ್ಟಾ? ನೀವು ನೋಡ್ತಾ ಇದ್ರಿ, ನಗ್ತಾ ಇದ್ರಿ. 2025 ಇದೀವಿ, ಕಾಮಿಡಿ ಸಿನಿಮಾ ಈಗಲೂ ನೋಡ್ತೀರಾ, ಈಗಲೂ ನಗ್ತೀರಾ. ಸೇಮ್ ಜಾನರ್ ಸರ್. ಇಟ್ಸ್ ಅ ಕಾಮಿಡಿ ಪ್ಲಸ್ ಥ್ರಿಲ್ಲರ್. ಅವ್ರು ಹೇಳಿದ್ರಲ್ಲ ಅವಾಗಲೇ ಒಂದು ಕಂಟೆಂಟ್ ಇದೆ ಅಂತ ಒಂದು ಸಿನಿಮಾದು. ಆ ಕಂಟೆಂಟ್ನ ನಾನು ರಿವೀಲ್ ಮಾಡೋಕ್ಕಾಗೋದಿಲ್ಲ. ದಟ್ಸ್ ದ ಮೇನ್ ಕಂಟೆಂಟ್ ಆಫ್ ಅವರ್ ಮೂವಿ. ಸೊ ಅದು ಕಂಟೆಂಟು ಪ್ಲಸ್ ಕಾಮಿಡಿ ಜಾನರು ಯಾವಾಗ ಕೊಟ್ಟರು ಸಿನಿಮಾ ನೋಡ್ತಾರೆ. ಇವಾಗ ನೀವು 1960 ಇದು ಕನ್ನಡ ಗೋಲ್ಮಾಲ್ ರಾಧಾಕೃಷ್ಣ ಅಂತ ಒಂದು ಸಿನಿಮಾ ಬಂತು, ಈಗಲೂ ನೋಡ್ರೆ ನಗ್ತೀರಾ ಅಲ್ವಾ? ಕರೆಕ್ಟಾ? ಸೇಮ್ ಲೈಕ್ ದಟ್. ಇನ್ನು 25 ವರ್ಷ ಆದರೂ ಈ ಸಿನಿಮಾ ನನ್ನ ಪ್ರಕಾರ ಜನ ನೋಡ್ಬೋದು, ನಗ್ಬೋದು. 5 ಜನ ಆದ್ರೆ ಕರ್ಕೊಂಡು ಹೋಗ್ಬೋದಿತ್ತು, ಬಟ್ ನಮ್ಮ ಪ್ರೆಸ್ ಮೀಟ್ನವರು 50 ಜನ ಇದ್ದಾರೆ. ಸೊ ಯಾ, ವೈ ನಾಟ್, ಲೈಕ್ ಅದೇ ತರ ಆಯ್ತು ಅಂತಂದ್ರೆ, ನಮ್ಮ ಪ್ರೊಡಕ್ಷನ್ ದೊಡ್ಡದಾಗಿ ಬೆಳೀತು ಅಂದ್ರೆ ಖಂಡಿತವಾಗಿ ಕರ್ಕೊಂಡು ಹೋಗೋಣ. ಸೊ ಅದಕ್ಕೇನು ತೊಂದರೆ ಇಲ್ಲ. ಲಾಸ್ಟ್ ಟೈಮ್ ನಾವು ಒಂದು 25 ಜನ ಹೋಗಿದ್ವಲ್ವಾ ಟೀಮ್. ಸೊ ಇನ್ನೊಂದು 50 ಜನ ಹೋಗೋಕೆ ಏನು ತೊಂದರೆ ಏನಿಲ್ಲ. ಥ್ಯಾಂಕ್ಸ್ ಎಲ್ಲ ಮೀಡಿಯಾದವ್ರಿಗೆ. ನಾವು ಕರೆದಾಗೆಲ್ಲ ಬರ್ತಾ ಇದ್ದೀರಾ, ಪಾಪ ನಮ್ಮ ಬಗ್ಗೆ ಬರಿತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ನಿಮ್ಮ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಹಾಗೇನೆ ಸಪೋರ್ಟ್ ಮಾಡಿ. ಇವ್ರು ಹೇಳ್ದಾಗೆ ಮುಂದೆ ಕೂತ್ಕೊಂಡಿರೋ ಇವರಿಬ್ಬರು ಜೋಡಿ ಎತ್ತರ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಒಳ್ಳೊಳ್ಳೆ ಫೋಟೋಸ್ ತೆಗೆದು ಚೆನ್ನಾಗಿ ಹಾಕಿದ್ದೀರಾ ಮೀಡಿಯಾದಲ್ಲಿ. ತುಂಬ ಥ್ಯಾಂಕ್ಸ್. ಸೊ ಇನ್ನೇನು ಹೇಳ್ಬೇಕು, ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. ಒಂದೇನಂತಂದರೆ, ಮೂವಿ 14th ಫೈನಲಿ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೆ. ಅಗೇನ್ ಅದೇ ಸೇಮ್ ಥಿಯೇಟ್ರಿಕಲ್ ಸೆಟಪ್ಗೋಸ್ಕರ ನಮ್ಮ ಸತ್ಯ ಅವರು ಓಡಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಬನ್ನಿ ಸತ್ಯವರ.